ನಮಸ್ಕಾರ. ನೋಡಿ, RCB ಜೋಶು ಕ್ರಿಕೆಟ್ ನಲ್ಲಿ ನಮಗೆ ಕರ್ನಾಟಕದವರು ಅಂದ್ರೆ RCB, ಆದ್ರೆ ಕರ್ನಾಟಕನ ಆಳ್ತಾ ಇರೋದು JCB. ಜನತಾದಳ, ಕಾಂಗ್ರೆಸ್, BJP. ಆದ್ರಿಂದ ಇಲ್ಲಿ ಕರ್ನಾಟಕ ಆಳ್ತಾ ಇರೋದು JCB. ನಮ್ಮ ಕರ್ನಾಟಕದ ಫೇವರೇಟ್ ಟೀಮು RCB. ಇರ್ಲಿ, ಯಾವ್ದಾದ್ರೂ ಏನು ಒಳ್ಳೆ ಆಡಳಿತ ಕೊಡ್ಲಿ. ಯಾಕಂದ್ರೆ ನಮ್ಗೆ ಕಲಾವಿದರು, ನಮ್ಗೆ ಯಾವ್ದು ಪಕ್ಷ ಇಲ್ಲ, ಭೇದ ಇಲ್ಲ. ನಿಮ್ಮ ಎಂಜಾಯ್ ಸೂಪರ್. ಹಾಡು ಹೆಂಗಿತ್ತು? ಅದೇ ಫಸ್ಟ್ ಒಂದು ಹಾಡಿತ್ತು. ಯಾವಾಗಲೂ ಗೊತ್ತಾ, ವಿಷ್ಣುವರ್ಧನ್ ಅವರು ಫಸ್ಟ್ ಸಿನಿಮಾ ಮಾಡಿದಾಗ ಅವಾಗೆಲ್ಲ ನೋಡಿ, ಇಲ್ಲೆಲ್ಲ ಮುಂದೆ ಇದ್ದಾರೆ ನಮ್ಮ ಹಿರಿಯರು. ಒಂದು ಹುಡುಗರಿಗೆ ಒಂದೇ ಹುಡುಗಿ, ಬಾರೇ ಬಾರೇ ಚಂದದ ಚೆಲುವಿನ ತಾರ. ಒಂದು ಹೀರೋಯಿನಿಗೆ ಹೋಗ್ತಾ ಇದ್ರೆ ಹೀರೋ ಹಿಂದೆ ಓಡ್ತಾ ಇದ್ರು. ಆದ್ರೆ ಈಗಿನವ್ರಿಗೋಸ್ಕರ ಶಮಿತಾ ಮೇಡಮ್ ಹೆಂಗ್ ಹೇಳಿದ್ರು, ಈಗ ಹುಡುಗರುಗಳು ಅಷ್ಟೇ, ಒಂದ್ ಹುಡುಗಿ ನಂಬ್ಕೊಂಡ್ರೆ ಆಗಲ್ಲ ಶಿವ, ಒಂದ್ 5-6 ಹಾಕೊಳ್ಳೋಣ, ಕಾಳು ಹಾಕೋಣ, ಒಂದಾರು ಸಿಗುತ್ತೆ ಅಂತದಕ್ಕೆ ಈ ಸಾಂಗು. ಜಲ 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 ಜಲಜಾಕ್ಷಿ, ಮಿಣ 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 ಮೀನಾಕ್ಷಿ, ಪಡ 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 ಪಂಚರಂಗಿ, ಕಮ 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 ಅಮರೇ, ಆಗ ಒಂದಾರು ಸಿಗುತ್ತೆ. ಒಂದ್ ನಂಬ್ಕೊಂಡ್ರೆ ಬಹಳ ಮುಂಡ ಮೋಚ್ಕೋಬೇಕಾಗುತ್ತೆ ಅಲ್ವಾ? ಸೂಪರ್. ಎಂತೆಂತ ಹಾಡುಗಳು ಎಷ್ಟು ಚೆನ್ನಾಗಿದೆ. ಆದ್ರೂ ಒಂದು ಹಾಡಂತೂ ಎಷ್ಟು ಅರ್ಥಗರ್ಭಿತವ. ನೀವೆಲ್ಲ ಎತ್ತರಿಂದ ಚಪ್ಪಾಳೆ ಹೊಡಿತೀರ ಅಂತ ಹಾಡು ಮೊನ್ನೆ ಎಷ್ಟು ಅರ್ಥಗರ್ಭಿತವಾಗಿದೆ, ಎಷ್ಟು ಭಕ್ತಿಪೂರ್ವಕ. ನೋಡಿವೆ, ಪಾಪಿಯ ಪಾಪಿಂಗೆ ಪಾಪಿಯ ಪಾಪಿಂಗೆ ಪಾಪಿಯೇ ಪಾಪಿ ಪಾಪಿಯೇ. ಅದ ಹೆಂಗ್ ಕೇಳಿಸುತ್ತೆ ಗೊತ್ತಾ? ಆ ಪಾಪಿಯ ಈ ಪಾಪಿ ವಾಡ್ದ ಈ ಪಾಪಿಯ ಆ ಪಾಪಿ ಬೈದ್ ಅಯ್ಯ ಪಾಪಿಯೇ, ಅಯ್ಯ ಪಾಪಿ ಮುಂಡೆ ಮಗನೇ ಅಂತ ಎಂತೆಂತ ಹಾಡುಗಳು ಬರ್ತಾವ. ಎಂತೆಂತ ಎಷ್ಟು ಚೆನ್ನಾಗಿರೋ ಹಾಡುಗಳು. ಏನು ಮಾಡಕ್ಕಾಗಲ್ಲ ಅಲ್ವಾ? ಅವಾಗ ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗೋದು. ಈಗ ಜೀವನ ಟಾಣಿಕ್ ಕೊಟ್ರೆ ಕುಡಿಯಕ್ ಮುಂಚೆ ಅಳ್ಳಾಡ್ಸ್ಕೊ. ಏನ್ ಅಳ್ಳಾಡ್ಸ್ಬೇಕೋ ಗೊತ್ತಿಲ್ಲ. ವಿಷ್ಣುವರ್ಧನ್ ಅವ್ರ ಸಾಂಗ್ ಸರಸಗುರಾರ, ಈಗ ಕಿಚ್ಚ ಅವ್ರ ಸಾಂಗ್ ರಾರ ರಖಮ. ಏನ್ ಮಾಡಕ್ ಆಗಲ್ಲ. ಆವಾಗ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹ್ಞೂ ಅಂತೀಯ, ಹ್ಞೂ ಅಂತೀಯ. ಈಗ ನಿಮ್ಗೋಸ್ಕರ ಟ್ರೆಂಡ್, ಹ್ಞೂ ಅಂತೀಯ ಮಾವ, ಹ್ಞೂ ಅಂತೀಯ ಮಾವ. ಏನು ಮಾಡಕ್ಕಾಗಲ್ಲ. ಇರ್ಲಿ, ಎಲ್ಲ ನಿಮ್ದು ಎಂಜಾಯ್ಮೆಂಟು. ಯಾವ್ದು ಬರುತ್ತೆ ಆಡ್ಸ್ ತಗೊಳ್ಳಿ. ಮೊನ್ನೆ ಹಿಂಗೆ ಹೋದೆ, ಸರ್ ನರಸಿಂಹರಾಜ್ ಅವ್ರ ವಾಯ್ಸ್ ಮಾಡೋಂದ್ರು. ನಾನು ಹಿರಿಯ ನಟ ನರಸಿಂಹರಾಜ್ ಅವ್ರ ವಾಯ್ಸ್ ಅಂತ. ಆಹಾ ಮಿತ್ರ ಅಂದೆ. ಯಾವ ಮಿತ್ರ? ನರಸಿಂಹರಾಜ್ ಅವ್ರು ಮಾಡಿ ಸರ್. ಯಾವ್ದು? ನಾನಿಮ್ಮ ಅಭಿಮಾನಿ ಅಣ್ಣ, ನಾನಿಮ್ಮ ಅಭಿಮಾನಿ ಅಣ್ಣ. ಓ ಹೆಣ್ಮಗು ಯಾರು ಸ್ವಾಮಿ ತಮ್ದು? ಬೆಳ್ತಂಗಡಿ ಅವನು ಹೆಂಗಾಸ ಬಂದಿವಲ್ಲ, ಬರಕಿಲ್ವ ನಮ್ಮ ಮನೆಗೆ. ಎಲ್ಲ ನೀರಿಲ್ಲದೆ ಕುಡಿದ್ಬಿಟ್ಟು ಇನ್ನೊಂದ್ ಕಡೆ ಮಾತ್ರ ಹೆಣ್ಮಕ್ಳಿಗೆ ಹೆಂಗು ಅಂಕಲ್ ಮಿಮಿಕ್ರಿ ಮಾಡ್ತಾರ. ಯಾವ್ದು ಬೇಕು? ಕಿಪಿ ಕೀರ್ತಿ ಮಾಡಿ ಅಂಕ. ಬನ್ನಿ ಜನರೇ, ಬನ್ನಿ ಅದೇ ಕಾಮನು ಅದೇ ಕೇಳ್ತಾವ್ರೆ. ಇನ್ನೊಂದ್ ಕಡೆ ಬೀಗ್ರೂಟಕ್ಕೆ ಹೋದ್ರೆ ಸರ್ ಮಂಜಣ್ಣ ಸ್ಟೈಲ್ ಯಾವ್ದು? ಬಾಗ್ರು ನನ್ನ ಮಕ್ಳು ಏನಾರು ಮಾತಾಡಿ ಸೋಮೇಲೆ ಬರೋ, ಊಟ ಮಾಡಿ ಬರ್ರೋ, ಹಿಂಗ್ ಕರಿಬೇಕಂತೆ. ಇನ್ಯಾವ್ಯಾವ ವಾಯ್ಸ್ ಬರುತ್ತಾ ನಮ್ಗೆ ಗೊತ್ತಿಲ್ಲಪ್ಪ. ಇನ್ನೊಂದ್ ಕಡೆ ಹಿಂಗೆ ಚೆನ್ನಾಗಿ ವಾಯ್ಸ್ ಮಾಡ್ತಾರಪ್ಪ, ಬಂದ್ಬಿಟ್ಟು ಕೊಡ್ಬಿಟ್ಟು. ಅಲ್ಲ, ಎಲ್ಲಾರ ವಾಯ್ಸ್ ಮಾಡ್ತಾರೆ. ನಮ್ಮ ಚಿಕ್ಕಪ್ಪನ ವಾಯ್ಸ್ ಮಾಡು ಅಂತ. ನಿಮ್ ಚಿಕ್ಕಪ್ಪ ಯಾರು ಅಂದ್ರೆ ಮಾಜಿ ಚೇರ್ಮನ್ ರಾಜುಗೌಡ. ಕರಿ ಅವ್ರು ವಾಯ್ಸ್ ಮಾಡ್ತೀನಿ ಅಂದ್ರೆ ಅವ್ರು ಸತ್ತು 30 ವರ್ಷ ಆಯ್ತು. ನಾನೆಲ್ಲ ನೋಡಕ್ಲಪ್ಪ. ಆದ್ರಿಂದ ಇನ್ನೊಂದು ಸಾಂಗ್ ಬಂದಿತ್ತು, ಓನಲ್ಲ ನೀನಲ್ಲ ಕರಿಮಣಿ ಮಾಲಿಕ ನೀನಲ್ಲ. ಒನ್ ಮೋರ್ ಅನ್ಬೇಕು ನೀವು. ಚಟಾಪಟ. ಈ ಕರಿಮಣಿ ಮಾಲೀಕ ಯಾರು? ಅಲ್ಲಿ ಯಾರೋ ಉತ್ತರ ಭಾರತದವನ ಪಾಪ ರೂಪಿ ಕೊಡಪ್ಪ ರಾವಲ್ಲ ಅಂತಿದ್ರು, ಅವನ್ನೇ ಮಾಡ್ಬಿಟ್ರು. ಈಗ ಸುಮ್ಮನೆ ಹಾಸ್ಯಕ್ಕೋಸ್ಕರ ಒಂದು 4-5 ಜನ ಸುಮ್ಮನೆ ಹೋಗಿ, ಸರ್ ಕರಿಮಣಿ ಮಾಲೀಕ ಯಾರು ಅಂದ್ರೆ ಒಂದು ಹಾಸ್ಯವನ್ನ ಕೊಟ್ಟಿದ್ದೀನಿ. ಕೇವಲ ರಂಜನೆಗಾಗಿ ನಾನು ಬಂದಾಗ ಕೆಲವರು ಕೇಳಿದ್ರು, ಸರ್ ರಾಜಕಾರಣಿಗಳು ಧ್ವನಿ ಮಾಡಿ ಅಂತ. ಎಲ್ಲಾ ಪಕ್ಷದವ್ರ ಧ್ವನಿನೂ ಮಾಡ್ತಾರೆ, ಡೋಂಟ್ ವರಿ. ಈಗ ಸರ್ ಕರಿಮಣಿ ಮಾಲೀಕ ಯಾರು ಅಂತ ಹೇಳಿ ಕುಮಾರಸ್ವಾಮಿ ಅವ್ರು ಕೇಳಿದ್ರೆ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರು ಕೇಳಿದ್ರೆ ಅವ್ರು ಹೆಂಗ್ ಮಾತನಾಡ್ತಾರೆ ನೋಡಿ ಬ್ರದರ್. ಇತ್ತೀಚಿನ ದಿನಗಳಲ್ಲಿ ಈ ಕರಿಮಣಿಗಳ ಸಹವಾಸಕ್ಕೆ ಹೋಗಬಾರ್ದು. ಈ ಕರಿಮಣಿಗಳ ಸಹವಾಸ ಮಾಡಿ ಜೈಲು ಹೋಗಿದ್ದುಂಟು. ಈ ಕರಿಮಣಿ ಮಾಲೀಕ ಯಾರು?
ನಮಗೆ ಗೊತ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಾ ಬ್ರದರ್? ನೋಡಿ, ಅವ್ರಿಗೂ ಗೊತ್ತಿಲ್ಲ ಅಂತ ಇದೆ. ಈಗ ಏನು ಮಾಡೋಕ್ಕೆಲ್ಲ ಸರ್ಕಾರ ನಮ್ದಿಲ್ಲ, ಸಿದ್ದರಾಮಯ್ಯನವ್ರದ್ದು. ಅವ್ರನ್ನೇ ಕೇಳಿ ಈ ಕರಿಮಣಿ ಮಾಲೀಕ ಯಾರು ಅಂತ. ನನಗೆ ಟೈಮ್ ಇಲ್ಲ, ಬರ್ತೀನಿ. ನಮಸ್ಕಾರ. ಸಿದ್ದರಾಮಯ್ಯನವ್ರ ಹತ್ರ ಹೋದ್ರು, ಹಿಂದಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ, ಸರ್ ಕರಿಮಣಿ ಮಾಲೀಕ ಯಾರು ಅಂದ್ರು. ಸಿದ್ದರಾಮಯ್ಯನವ್ರು ಹೇಗೆ ಮಾತನಾಡ್ಬೋದು ನೋಡ್ರಿ. ಏಯ್ ಒಡರಿ ಕಪ್ಪಲ್ಕ ಅವ್ರಿಗೆ, ಏಯ್ ಕಲ್ಶಾಸಿಗ ಅಂತ. ಏನ್ರಿ ನಿಮ್ ಪ್ರಶ್ನೆ? ಏನಪ್ಪ ಅದು? ಕರಿಮಣಿ ಮಾಲೀಕ. ನಿನಗೆ ಮದುವೆ ಆಗಿಲ್ವಿನೆಯಾ? ಹಾಗಾದ್ರೆ ನೀನೇ ಕರಿಮಣಿ ಮಾಲೀಕ. ನಿಂದೇನಪ್ಪ ಪ್ರಶ್ನೆ? ಧರ್ಮಸ್ಥಳಕ್ಕೆ ಹೋದಂತಿ ಬಂದೇ ಇಲ್ಲ. ಮೊನ್ನೆ ಅವ್ರ ಜೊತೆ ಬಟ್ಟೆ ಹೋಗೋ ಬಂದಿಲ್ಲ. ನೀವು ಫ್ರೀ ಬಸ್ ಮಾಡ್ಬಿಟ್ಟು ಹೆಂಗಸ್ರು ಮನೇಲೇ ಇರ್ತಾ ಇಲ್ಲ. ಶುಗರ್ ಪೇಷಂಟ್ ಮುದ್ದೆ ಮಾಡ್ಕೊಳಕ್ಕೆ ಹೆಂಗಸ್ರಿಲ್ಲ. ಏನ್ ಮಾಡಿದ್ರು ಸಿದ್ದರಾಮಯ್ಯನವರೇ? ಇಂದಿರಾ ಕ್ಯಾಂಟೀನ್ ಬಂದೆಯ ಹೋಗ 5 ರೂಪಾಯಿ ಕೊಟ್ಬಿಟ್ಟು ಊಟ ಮಾಡು. ಪಾಪ ಹೆಂಗಸ್ರು ಎಲ್ಲಿಗ್ರಿ ಹೋಗ್ತಾರೆ? ಫ್ರೀ ಬಸ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಇಲ್ಲ ಅವ್ರು ತವ್ರ ಮನೆಗೆ ಹೋಗಿದ್ದಾರೆ. ಈ ಗಂಡಸರಿಗೆ ಏನಾದ್ರು ಫ್ರೀ ಬಸ್ ಮಾಡಿದ್ರೆ ಎಲ್ಲ ಗೋವಾಕ್ಕೆ ಹೋಗ್ಬಿಡೋದು ದಿನ. ಹೌದಲ್ಲ? ನೋಡಿ, ಯಾರೋ ಒಟ್ಟರು ಕಂಡು ಒಂದು ಡಬ್ಬ ಕನಿಸ್ತವ್ರೆ. ಯಾವನವ್ರಿಗೆ ಒಂದು ಪೆಟ್ರೋಲ್ ಭಾಗ ಕೊಡ್ರಿ ಅವ್ರಿಗೆ. ನೋಡಪ್ಪ, ಇಲ್ಲ ಹೇಳ್ತಾವ್ರೆ ಸಿದ್ದರಾಮಯ್ಯನವ್ರೆ, ನೀವು ಅನ್ನ ಭಾಗ್ಯ ಕೊಟ್ರಿ, ಕರೆಂಟ್ ಭಾಗ್ಯ ಕೊಟ್ರಿ, ಬಸ್ ಭಾಗ್ಯ ಕೊಟ್ರಿ, ಆಗಿನ ಪಕ್ಕದ ಮನೆ ಭಾಗ್ಯ ಕೊಟ್ಟು ಮದುವೆ ಮಾಡಿಸಿ ಅಂತ. ನೋ ಮ್ಯಾರೇಜ್ ಸ್ಕೀಮ್ ಕಾರ್ಯಕ್ರಮ ಚೆನ್ನಾಗಿದೆ. ಎಲ್ಲರಿಗೂ ನಮಸ್ಕಾರ. ಅಣ್ಣ ಕರಿಮಣಿ ಮಾಲೀಕ, ಅಲ್ಲಿ ಯಡಿಯೂರಪ್ಪ ಕೂತಾರ, ಅವ್ರು ಕೇಳು. ಯಡಿಯೂರಪ್ಪನ ಹತ್ರ ಹೋದ್ರು, ಸರ್ ಕರಿಮಣಿ ಮಾಲೀಕ ಯಾರು? ಬಂಧುಗಳೇ, ನಮ್ಮ ಅಪ್ಪನಾಡೆ ಗೊತ್ತಿಲ್ಲ ಸ್ವಾಮಿ. ಯಾರಿಗೆ ಕರಿಮಣಿ ಮಾಲೀಕ? ವಯಸ್ಸಾಗಿರೋ ನನ್ನ ಮುಂದೆ ಬಂದು ಕರಿಮಣಿ ಮಾಲೀಕ ನಾಶ ಆಗೋದಿಲ್ಲ ನಿಮ್ಗೆ? ನನಗೆ ಕರಿಮಣಿ ಮಾಲೀಕನೂ ಗೊತ್ತಿಲ್ಲ, ಬಿಳಿ ಮಣಿ ಮಾಲೀಕನೂ ಗೊತ್ತಿಲ್ಲ. ಈ ಕಾಲದಲ್ಲಿ ಯಾರಿಗೆ ಕರಿಮಣಿ ಆಗ್ತಾರೆ? ಎಲ್ಲ ಗೋಲ್ಡ್ ಚೈನ್ ಹಾಕೊಂಡು ನೋಡಂತ. ನನಗೆ ವಯಸ್ಸಾಗಿದೆ, ನನ್ನ ಮುಂದೆ ಬರಬೇಡಿ. ಹೌದಾವಲಿಯ ಸಿದ್ದರಾಮಯ್ಯನವರು, ನಾನು ರಾಜಾವಲಿ. ಎಲ್ಲರಿಗೂ ನಮಸ್ಕಾರ. ಅಂತ ಇಂತ ಕರಿಮಣಿ ಮಾಲೀಕ ಸಿಕ್ಬಿಟ್ಟ. ಯಾರು? ರಾಹುಲ್. ಆಹಾ, ಒನ್ ಮೋರ್ ರಾಹುಲ್. ಇದು ಸಿಕ್ಬಿಟ್ಟ ಅನ್ಬಿಟ್ಟು ನಮ್ಮ ಚಾಮರಾಜಪೇಟೆ ಎಂ.ಎ. ಶಾಸಕರು ಜಮೀರ್ ಅಹಮದ್ ಖಾನ್ ಅಜ್ಮಂತ್ರಿಗಳು ಅವ್ರ ಹತ್ರ ಹೋಗಿ ಕೇಳಿದ್ರು, ಜಮೀರ್ ಅಣ್ಣ ಹತ್ರ, ಅಣ್ಣ ನೀವು ಎಲ್ಲೇ ಹೋದ್ರು ಖುಷಿ ಖುಷಿಯಾಗಿರ್ತೀರಾ, ನೀವ್ ಹೇಳಿ ಕರಿಮಣಿ ಮಾಲೀಕ ಸಿಕ್ಬಿಟ್ಟ, ಬೆಳ್ಳುಳ್ಳಿ ಕಬ್ಬ ಬಿಡ್ಲಿ ಚಂದ್ರ ಹತ್ರ, ನಿಮ್ಮ ಅಭಿಪ್ರಾಯ? ಲಾಟ್ ಏನ್ ಸರ್ ಇದು? ಕರಿಮಣಿ ಮಾಲೀಕ ಸಿಕ್ಕಿದ್ದಾನೆ, ನಮ್ದೇ ಸರ್ಕಾರ 24 hours. ಯಾರ ಬಗ್ಗೆ ಆಗುತ್ತೆ? ದೇವರಳ್ಳಿ ಏನ್ ಮಾಡ್ತಾರೆ ನನಗೆ? ಚೆನ್ನಾಗ ಕೂತ್ಕೋ. ಯಾರು ದೇಶ ಕಟ್ಟಿದ್ದು? ದೇಶ ಕಟ್ಟಿದ್ದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಒಗ್ಗಟ್ಟಾಗಿ ಚಪ್ಪಾಳೆ ಕಟ್ಟಬೇಕು. ನೀವು ಬೇರೆ ದೇಶದಲ್ಲಿ ಒಂದೇ ಧರ್ಮ ಇದ್ರೆ ಉಳಿಯಲ್ಲ. ನಮ್ಮ ಭಾರತದಲ್ಲಿ ಎಷ್ಟು ಧರ್ಮ ಜಾತಿ ನಮ್ಮ ಎಲ್ಲ ಇದ್ರು ಒಗ್ಗಟ್ಟಾಗಿ ಬಾಳ್ತಾ ಇದ್ವಿ. ಹಾಗೆ ಇರ್ಬೇಕು ನಾವು. ಇಲ್ಲ ಅಂತಂದ್ರೆ ದೇಶ ಹೋಗ್ಬಿಡುತ್ತೆ. ಅದಕ್ಕೆ ಹೇಳೋದು, ಚಪ್ಪಾಳೆ ಕಟ್ಟಿ ಚಟ್ಪಟ ಅಂತ ಕಟ್ಬೇಕ್ರಿ. ಬಿಕ್ಕಿ ಹಾಕು, ದೇವರೇ ಮಾಡ್ತದ. ಫೈನು. ಕಾರ್ಯಕ್ರಮ ಚೆನ್ನಾಗಿದೆ. ಎಲ್ಲರ ಹಬ್ಬಕ್ಕೂ ವಿಶ್ ಮಾಡಬೇಕು. ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ಅವ್ರು ಸ್ಟೇಟ್ ಆದ್ರೆ ಮೊಬೈಲ್ ನೋಡ್ತಾ ಇದ್ರಲ್ಲ, ದೇವರೇ ಮಾಡ್ತದ ನಿಂಗೆ. ನಿನ್ ಜನ್ಮಕ್ಕೆ ಹೋಗು. ಹಂಗಾಗಿ ಸರ್ದಾರ್ ಅಪ್ಪಪ್ಪ ಲಾಟ್ರಿ. ಥ್ಯಾಂಕ್ ಯು. ನೋಡ್ರಿ, ಜಮೀರಣ್ಣ ಹೇಳ್ಬಿಟ್ಟು ಹೋದ್ರು. ಈಗ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು, ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಧ್ವನಿ. ಮೊದಲಿಗೆ ದೇವೇಗೌಡರು. ನಾನು ವಯಸ್ಸಾಗಿ ಹೆಚ್ಚಿಗೆ ಮಾತನಾಡೋಕ್ಕಾಗಲ್ಲ. ಅಣ್ಣ ಪಿಜ್ಜಾ ಬರ್ಗರ್ ತಿನ್ಬೇಕಂತೆ. ಯಾರೇನು ನಾನ್ ಸೆನ್ಸ್? ಪಿಜ್ಜಾ ಬರ್ಗರ್ ಹೇಗಿದೆ? ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡಿದಂಗಿದೆ. ನನ್ನ ಜೊತೆ ದಯವಿಟ್ಟು ರಾಗಿ ಮುದ್ದೆ ತಿನ್ನಿ. ನರೇಂದ್ರ ಮೋದಿ ಅವರು ಬಂದಿದ್ದಾರೆ, ನನ್ನ ಜೊತೆ ಬನ್ನಿ ಮಾತಾಡಿ. यार बहनों, हम सब भारतीय हैं। यार बहनों, भारत देश में भाषा ने, धर्म ने, भारत एक। देवेगौड़ा जी, ನಮ್ಮ ಅಪ್ಪನಾಣಿ ಹಿಂದಿ ಅರ್ಥ ಆಗಿಲ್ಲ, ಸ್ವಲ್ಪ ಕನ್ನಡದಲ್ಲಿ ಮಾತಾಡಿ. ಎಲ್ಲ ಬಾಟದಾಸರಪ್ಪನ ಮಹಾಜನತೆಗೆ ನಿಮ್ಮ ನರೇಂದ್ರ ಮೋದಿ ಅವರ ನಮಸ್ಕಾರಗಳು. ಬಾಯಾರ್ ಬಹನ, ದಯವಿಟ್ಟು ಮೋದಿಯವರೇ, ನೀವು ಹೋದ ಕಡೆ ಬಂದ ಕಡೆ ಇದ್ದರೆ ಕೈನ ಅಳ್ಳಾಡಿಸಬೇಡಿ. 2 ವರ್ಷದಿಂದ ML ಎಲೆಕ್ಷನ್ ಆದಾಗ ನೀವು ಕರ್ನಾಟಕ ರಾಜ್ಯಕ್ಕೆ ಬಂದು ರೋಡ್ ಶೋನಲ್ಲಿ ಎಲ್ಲರ ಮುಂದೆ ಈ ಥರ ಕೈನ ಅಳ್ಳಾಡಿಸಿ ಜನ ಜಾಸ್ತಿ ಇದಕ್ಕೆ ಒತ್ತುಬಿಟ್ರು. ನೆಕ್ಸ್ಟ್ ಟೈಮ್ ಈ ಕೈನಲ್ಲಿ ಒಂದು ಹೂವು ಹಿಡ್ಕೊಂಡು ಅಳ್ಳಾಡಿಸಿ.
ಎಲ್ಲರಿಗೂ ನಮಸ್ಕಾರ. ಕೊನೆಯದ ಒಂದು ಮಾತು ಹೇಳ್ತೀನಿ, ಆಡಿಸಿ ನೋಡು, ಬೀಳಿಸಿ ನೋಡು, 92 ವರ್ಷ ವಯಸ್ಸು ಉರುಳಿ ಹೋಗದು. ಎಲ್ಲರಿಗೂ ನಮಸ್ಕಾರ. ಹಾಗೆ ನಮ್ಮ ಮಂಡ್ಯದ ಗಂಡ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಒಂದು ಧ್ವನಿ. ರೆಬಲ್ ಸ್ಟಾರ್ ಅಂಬರೀಷ್ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಅದಕ್ಕೆ ಹೇಳೋದು, ಇಂಥ ಒಂದು ಕಾರ್ಯಕ್ರಮ ಅಂದಮೇಲೆ ನಾವೆಲ್ಲ ಖುಷಿ ಪಡ್ಬೇಕು. ಎಲ್ಲ ನಮ್ಮ ಕುಚುಕುಗಳು ಹಾಡಿಗೆ ಡ್ಯಾನ್ಸ್ ಮಾಡಕ್ ಆಯ್ತವ್ರೆ. ಏನಪ್ಪ ಅವನ್ ತೂರಾಡ್ತವ್ರೆ, ಯಾವ್ದಲ್ಲ ಬ್ರ್ಯಾಂಡು, ಅದಕ್ಕೆ ಹಾಕೋದಾಗ್ತಾ ಒಳ್ಳೆ ಬ್ರ್ಯಾಂಡ್ ಹಾಕು. ಇಲ್ಲ ಅಂದ್ರೆ ಕುಡಿದು ಗಿಟ್ಟಿ ಹಾಕು, ಆಮೇಲೆ ಹೆಂಡತಿ ಮನೇಲಿರೋದೇ ಡೌಟ್. ಆಯ್ತು, ನಮ್ಮ ಹುಡುಗರಿಗೋಸ್ಕರ ಒಳ್ಳೊಳ್ಳೆ ಹಾಡು ಬರುತ್ತೆ, ಆದ್ರೆ ನಿಮ್ಮ ಚಪ್ಪಾಳೆ ನಾವೇ ಚಾನ್ಸ್ ಇಲ್ಲ ಅನ್ನಂಗೆ ಆಗ್ತಾ ಇರ್ಬೇಕು. ಹಾಗೆ ನಮ್ಮ ಅಭಿನಯ ಭಾರ್ಗವ ಸಾಹಸ ಸಿಂಹ ವಿಷ್ಣು ದಾದಾ, ನೀನು ಮಂತ್ರಿ ಆದ್ರೆ ನಾನು ರಾಜ. ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ಮಂತ್ರಿ ಅಂತ ಎಷ್ಟೆಲ್ಲ ಅಧಿಕಾರ ಇರುತ್ತೆ. ಮಂತ್ರಿ ಅಂದ್ರೆ 5 ವರ್ಷ ಅಷ್ಟೇ. ನಿಮ್ ಕುರ್ಚಿ ಯಾವತ್ತೂ ಇರೋದು ಗೊತ್ತಿಲ್ಲ. ನಾವೆಲ್ಲ ರೈತರ ಮಕ್ಕಳು, ಸಾಯೋ ತನಕ ನಾವು ರಾಜರೇ. ಈ ಕದಂಬ ಕರೆಂಟ್ ಇದ್ದಾಗೆ, ಪ್ರೀತಿಯಿಂದ ಸ್ವಿಚ್ ಹಾಕಿದ್ರೆ ಬೆಳಕು, ಕೋಪದಿಂದ ಕೈ ಹಾಕಿದ್ರೆ ಶಾಕು. ದಟ್ ಈಸ್ ಕದಂಬ. ಈ ಕೈ ಕನ್ನಡಿಗರ ಆಸ್ತಿ. 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಸ್ಲಿಂ ಮಾಡಿ ಹೊಡೆದ್ರೆ ಎದುರಾಡಿ ಎದ್ದು ಬಂದದ್ದು ಚರಿತ್ರೆಯಲ್ಲಿಲ್ಲ. ಇದೆಲ್ಲ ನನ್ನ ಸಿನಿಮಾ ಡೈಲಾಗ್. ಆದ್ರೆ ನಾವು ತೆರೆ ಮೇಲೆ ಹೀರೋ. ನಿಮ್ಮೆಲ್ಲರ ನಿಜವಾದ ಹೀರೋ ಯಾರು ಗೊತ್ತಾ ನಿಮ್ಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳೇ ನಿಮ್ಮ ನಿಜವಾದ ಹೀರೋ. ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆ ಹೌದ. ಹಾಗೆ ನಿಮ್ಮೆಲ್ಲರ ನೆಚ್ಚಿನ ಕರಾಟೆ ಕಿಂಗ್ ಶಂಕರ್ ಗೀತಾಂಜಲಿ. 6 ಗಂಟೆಗೆ 6 ಕಣ್ಣಿಗೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಅಂತ ಡಾನ್ಸ್ ಮಾಡ್ಕೊಂಡು ಆಡಿ ಸ್ವಾಮಿ ನಾವಿರೋದು ಈಗ ಅಂತ ಹೇಳಿದ್ರೆ ಎಲ್ಲರೂ ಕೇಳ್ತಾರೆ, ಶಂಕರ್ ನಾಗ್ ಅವರೇ ನಾವಿನ್ನೂ ಬದುಕಿದ್ರೆ ಕನ್ನಡ ಚಿತ್ರರಂಗ ಎಲ್ಲೋ ಇರ್ತಾ ಇತ್ತು ಅಂತ. ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಟಾಪ್ ಅಲ್ಲೇ ಇದೆ. ಕಾಟೇರ್ ಅಂತ ಸಿನಿಮಾ ಬಂದಿಲ್ವಾ, ಕಾಂತಾರ ಅಂತ ಸಿನಿಮಾ ಬಂದಿಲ್ವಾ, KGF ಅಂತ ಸಿನಿಮಾ ಬಂದಿಲ್ವಾ? ಎಲ್ಲರ ಚಪ್ಪಾಳೆ ಕನ್ನಡ ಚಿತ್ರರಂಗದ ಮೇಲೆ ಇರಲಿ ಅಂತ ಹೇಳ್ತಾ, ನಿಮ್ ಶಂಕರಣ್ಣನ ಸ್ಮಾರಕ ಎಲ್ಲೂ ಹುಡ್ಕೋಕೋಗ್ಬೇಡಿ. ಕೆಲವ್ರು ಕೇಳ್ತಾರೆ, ಶಂಕರಣ್ಣ ನಿಮ್ಮ ಸ್ಮಾರಕ ಎಲ್ಲಿ ಅಂತ. ನೀವು ಆಟೋ ಹತ್ತಿದ್ರೆ ಆಟೋದಲ್ಲಿ ನಾವು ನಗ್ತಾ ಇರ್ತೀನಲ್ಲ, ಅದೇ ನನ್ನ ಸ್ಮಾರಕ ಅಂತ ಹೇಳ್ತಾ ಅವ್ರ ಮಾತ್ರ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲ ನಮಸ್ಕಾರ, ಥ್ಯಾಂಕ್ ಯು ಬರಲ್ಲ. ಹಾಗೆ ವರನಟ ಪದ್ಮಭೂಷಣ ಗಾನ ಗಂಧರ್ವ ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಹುಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಆಹಾ, ಕನ್ನಡದ ನೆಲ ಚಂದ, ಕನ್ನಡದ ಜನ ಚಂದ, ಅಭಿಮಾನಿ ದೇವರುಗಳೇ ಅಂತ ನಿಮ್ಮನ್ನ ದೇವರು ಅಂತ ಕರೆದ್ರೆ ನೀವು ಪುನೀತ್ ರಾಜ್ಕುಮಾರ್ ನಮ್ಮ ಮಗನ ದೇವರು ಅಂತೀರಲ್ಲ. ನಾವು ದೇವರಲ್ಲ, ನಾವು ನಟರು ಅಷ್ಟೇ. ನಿಮ್ಮೆಲ್ಲರ ಚಪ್ಪಾಳೆ ಹೀಗೆ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ರೆ, ಅಭಿಮಾನಿ ದೇವರುಗಳೇ ಶರಣಾರ್ಥಿ. ಹಾಗೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾದ ಒಂದು ಡೈಲಾಗ್, ನಗುವಿನ ಒಡೆಯ. ಏನು ಅಂದ್ರೆ ಯಾವತ್ತು ತಿಳ್ಕೊಳ್ಳಿ, ಯಾಕಂದ್ರೆ ಒಂದ್ ವಿಷಯ ಅಂತ ಹೇಳ್ತಾ ಇದ್ದೀನಿ, ಯಾವತ್ತಷ್ಟೇ ಯಾವತ್ತು ರೈತರಿಗೆ ಹೆಲ್ಪ್ ಆಗ್ಬೇಕು ಅಂದ್ರೆ ವಿದೇಶಿ ಪಾನೀಯ ಕುಡಿಬೇಡಿ. ಯಾವತ್ತು ರೈತರು ಬೆಳೆಯುವಂತ ಎಳ್ನೀರು ಕುಡೀರಿ. ಯಾಕಂದ್ರೆ ಎಳ್ನೀರಿನ ರೈತರಿಗೆ 10 ರೂಪಾಯಿ ಉಪಯೋಗ ಆಗುತ್ತೆ. ನನ್ನ ಸಿನಿಮಾ ಡೈಲಾಗು, ಪ್ರತಿಯೊಬ್ಬ ಜೀವನದಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವದೇ ಅಲ್ಲಿ ಹೈಟ್ಸೋ ನಾವಾಗಿರ್ಬೇಕಷ್ಟೇನೆ. ಇರೋದ ಜೀವನ, ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಹಿಂದೇನಾಗುತ್ತೆ ತಿಳಿದಿಲ್ಲ. ಎಲ್ಲಿ ಬದುಕ್ತೀವಿ ಎಲ್ಲ ಬರ್ದಿದ್ದಾನೆ, ಎಲ್ಲ ವಿಧಿ. ಆರನ ಜೈಕಾರನ ಕೇಳಾಕ್ಸ್ಕೋಬಾರ್ದು. ಅಭಿಮಾನಿಗಳು ಮೆರೆಸಿದ್ರೆ ಬೆಳವಣಿಗೆ, ಅಭಿಮಾನಿಗಳು ಮೆರೆಸಿದ್ರೆ ಮೆರವಣಿಗೆ. ಅಭಿಮಾನಿಗಳೇ ನಮ್ಮನೆ ದೇವರು. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ನಿವಾಸ್ ದರ್ಶನ್ ಅವರ ಒಂದು ಧ್ವನಿ. ಆಕ್ಚುಲಿ ಒಂದೊಂದು ಮಾತು ಹೇಳ್ತಾ ಇದ್ದೀನಿ ಜನ, ಒಂದ್ ನಿಮಿಷ ಜನ. ಯಾಕಂದ್ರೆ ನನ್ನ ಸಿನಿಮಾದಲ್ಲಿ ಇದ್ದಂತ ಡೈಲಾಗ್, ಆಕಾಶದಲ್ಲಿರೋ ನಕ್ಷತ್ರ, ನೀರಲ್ಲಿರೋ ಮೀನು, ನನ್ನ ಜೊತೆ ನನ್ನ ಸೆಲೆಬ್ರಿಟಿಗಳು ಯಾವತ್ತೂ ಬದಲಾಗಲ್ಲ. ಹೆಣ್ಮಕ್ಳು ಹಾಕೊಳ್ಳೋ ತಕ್ಷಣ ಕುಂಕುಮನೆ ಬಾಟ ಮಾಡ್ಕೊಂಡಿದೀವಿ. ಅಂತದ್ರಲ್ಲಿ ಬಾಟ ಮಾಡ್ತಿರ ಬಿಡಲ್ಲ. ಹೆಣ್ಮಕ್ಳು ಗಂಟೆ ಬಂದ್ರೆ ಆಕ್ಚುಲಿ ಮುಲ್ಲಾಜಿಲ್ಲೆನೂ ಕುಡಿತೀವಿ. ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆವರಿಳಿಸಿ ನಿಯತ್ತಿಂದ ಕಟ್ಟಿರೋ ತೂಗುದೀಪ ಬ್ರ್ಯಾಂಡ್ ಇದು. ಕ್ಯಾಡ್ಬರೀಸ್ ಆನೆ ಬರ್ತಾ ಇದೆ, ತಾಕತ್ತಿದ್ರೆ ಕಟ್ಟಾಕ ನೋಡೋಣ. ಹಲೋ ನಮಸ್ಕಾರ, ಥ್ಯಾಂಕ್ ಯು ಮಾ. ಹಾಗೆ ನಮ್ಮ ಕಿಚ್ಚ ಸುದೀಪ್, ಬಿಗ್ ಬಾಸ್ ಸೀಸನ್ 11 ಬೆಟ್ಟ ಸುತ್ತರ ತುಂಬಾನೇ ಖುಷಿ ಆಗ್ತಾ ಇದೆ. ನನ್ನ ಜೊತೆ ಹೊರದೂರು ಸಂತೋಷ್ ಇದ್ದಾರೆ. ಹೊರದೂರು ಸಂತೋಷ್ ಅವರೇ
ಅಪ್ಪನ ಬಗ್ಗೆ ಏನು ಹೇಳ್ತೀರಾ? ಅಣ್ಣ ನಾನು ನಮ್ಮ ಅಪ್ಪನಿಗೆ ಹುಟ್ಟಿರೋದಣ್ಣ. ನಾನು ನಮ್ಮ ಅಪ್ಪನಿಗೆ ಹುಟ್ಟಿರೋದಕ್ಕೆ ನಮ್ಮ ಅಪ್ಪನ ದುಡ್ಡು ಶೋಕಿ ಮಾಡ್ತೀನಿ ಏನ್ರಣ್ಣ. ಬೇರೆಯವ್ರು ನಮ್ಮ ಅಪ್ಪನ ಕೊಟ್ಟಿದ್ರೆ ಬಂದು ಶೋಕಿ ಮಾಡ್ರಣ. ಈ ನನ್ನ ಮಕ್ಕಳದು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ನಮ್ಮನ್ನ ಎಷ್ಟು ಹೊಟ್ಟೆ ಉರಿಸ್ತಾರೋ ಆ ಭಗವಂತನ ನೋಡ್ಕೋಬೇಕು ಏನ್ರಣ್ಣ. ಹಳ್ಳಿ ಮಕ್ಕಳಿಗೆ, ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರಿ, ವರ್ಷದೊಳಗೆ ಮಕ್ಕಳು ಕೊಡ್ತಾರೆ. ಈ ಸಾಫ್ಟ್ವೇರ್ ಅಂತ ಕೊಟ್ಟು ಎಲ್ಲ ಡೈವರ್ಸ್ ಕೊಡ್ತಾರೆ. ಪಟಾಕಿ ಹೊಡೆಯಕ್ಕೆ ಬಂದ ಅಣ್ಣ ನಿನಗೂ ಒಂದು ಹೆಣ್ಣು ಸಿಗ್ಲಣ್ಣ ಬೇಗ ಏನ್ರಕ್ಕ. ಹಳ್ಳಿ ಮಕ್ಕಳಿಗೆ, ರೈತರ ಮಕ್ಕಳಿಗೆ, ನಮ್ಮ ಫೈರ್ ಅವ್ರಿಗೆ ಹೆಣ್ಣು ಸಿಗ್ಲಿ ಅನ್ನೋಂಥ ಹೊರತು ಸಂತೋಷ ಒಂದು ಚಪ್ಪಾಳೆ ತಟ್ಟಿ. ಸಿಂಹನ ಫೋಟೋದಲ್ಲಿ ನೋಡಿದ್ಯಾ, ಸಿನಿಮಾದಲ್ಲಿ ನೋಡಿದ್ಯಾ, ಅಷ್ಟೇ ಹಾಗೆ ಸೂರಲ್ಲಿ ನೋಡಿದ್ಯಾ, ಒಟ್ಟಿಯಾಗಿ ಬೆಟ್ಟ ಸ್ಟೇಜ್ ಅಲ್ಲಿ ಮಾತಾಡೋದು ನೋಡಿದ್ಯಾ ನೀನು. ದೇವರನ್ನು ಬಿಟ್ಟು ಅಂದ್ರೆ ಒಂದು ಟನ್ ಪಂಚಾಗಳೇ. ನಮ್ಮ ಆರ್ಮಗ ರವಿಶಂಕರ್ ಅವ್ರ ಕೌಂಟ್ರು ಏನು ಹಾಗೆ ನೋಡ್ತಾ ಇದೀಯಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು ಅಂತ ತಾನೇ ನಿನ್ನ ಇಲ್ಲಿಗೆ ಕರೆಸಿದ್ದು. ನಿನಗೆ ಪ್ರಮೋಷನ್ ಕೊಟ್ಟಿದ್ದು ನಿನ್ನ ಡಿಪಾರ್ಟ್ಮೆಂಟ್, ಆದ್ರೆ ಬೆಟ್ಟ ಸಂಪರ್ಕ ಪಾಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ ನಲ್ಲಿ ಡಿಸ್ಟಿಕ್, ಕರ್ನಾಟಕ ಮ್ಯಾಪ್ ನನ್ನ ಊರಿಗೆ ಕರೆಸಿ ನನಗೆ ಆಗ್ಬಿಟ್ಟಿಯಲ್ಲ. ಏನ್ ಮಾಡ್ತೀಯ? ನನ್ನೂರು, ನನ್ನ ಏರಿಯಾ. ನಾನು ಬೆಟ್ಟ ಸಂಪರ್ಕದಲ್ಲಿ ಕೂತ್ಕೊಂಡು ಗುಡುಗುದ್ರೆ ಹೊಡ್ಪಿ ಮಂಗ್ಳೂರು ಆದ್ಮೇಲೆ ನಡ್ಕೋಗುತ್ತೆ. ಕೈ ಎತ್ತಿ ತಾಕ್ತೆ ಅಂದ್ರೆ ರಿಯಲ್ ಎಸ್ಟೇಟ್ ತೆಗೆದೋಗುತ್ತೆ. ಇದು ಬೆಟ್ಟಾಸನಪುರ ಕೋಟೆ ಕಣ. ಹಾಗೆ ನಮ್ಮ ರಾಕಿ ಬಾಯ್, ರಾಕಿಂಗ್ ಸ್ಟಾರ್ ಯಶ್. ಲವ್ ಅಂಡ್ ವಾಲ್ಸ್ ಹಂಗ ಹಿಂಗ ಹೆಂಗ ಇದ್ದೆ ಹಿಂಗಾಗದೆ ನೋಡು ಅಂತಮ್ಮ. ಲವ್ ಅಂಡ್ ವಾಲ್ಸ್ ನಮ್ಮ ಬೆಟ್ಟ ಸಂಪುರ ಹುಲಿಗಳು ನೋಡ್ಲ ಹೆಂಗವೆ. ಅಯ್ಯೋ ಬಿಡಪ್ಪ, ಎಲ್ಲ ಹೀರೋ ಇದ್ದಂಗವ್ರೆ. ಹೀರೋ ಆಗ್ಬೇಕಂತ ಹೇಳ ನೀನೆ. ನಮ್ಮನ್ನ ಯಾರು ಹೀರೋ ಮಾಡಲಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಯಾಕಂದ್ರೆ ಸುಂಟ್ರಗಾಳಿ ಬಿರುಗಾಳಿ ಬರ್ಬೇಕಾದ್ರೆ ಅದರದೇ ಒಂದು ಭಯ ಇರಬೇಕು. ಭಯ ಅದು ಹೋದ್ಮೇಲೆ ಒಂದು ಹವಾ ಇರುತ್ತೆ. ನಾನು ಬರೋ ತನಕ ಬೇರೆಯವ್ರದ್ದೇ ಹವಾ, ಬಂದ ಮೇಲೆ ನಮ್ದೇ ಹವಾ. ನಮ್ ಬೆಟ್ಟ ಸಂಪುರದ ರಾಜಾವಲಿಗಳು ಯಾವತ್ತಿದ್ರು ಫ್ರೆಂಡ್ಸ್ ಇಂದ ಅಡ್ಡ ಮಾತ ಕರಿತೀವಿ. ಹೆಣ್ಮಕ್ಳನ್ನ ರಾಜಾವಲಿಗಳು ಯಾವತ್ತಿದ್ರು ಅತ್ತೆ ಮಗಳು, ಮಾವನ ಮಗಳು ಅಂತ ಕರಿತೀವಿ. ಅಡ್ಡ ವಾಲ್ಸ್ ನನ್ನ KGF ಸಿನಿಮಾದ ಡೈಲಾಗು, ಹತ್ತು ಜನ ಹೊಡೆದು ಡಾನ ಅಲ್ಲ ನಾನು ಹೊಡೆದ 10 ಜನ ಡಾನೆ. ಹಾಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಅದಕ್ಕೂ ಮುಂಚೆ ಒಂದು ಕೊನೆ ಡೈಲಾಗ್ ನಮ್ಮ ರಂಗಾಯಣರಿಗೂ ಮತ್ತು ನಮ್ಮ ದತ್ತಣ್ಣ ಅವ್ರು ಯಾರ್ಯಾರಿಗೆ ಮದುವೆ ಆಗಿಲ್ಲ 30-35 ನಮ್ಮ ಗಂಡು ಮಕ್ಕಳು, ಹೆಣ್ಣು ಮಕ್ಕಳಲ್ಲ, ಅವ್ರಿಗೊಂದು ಸಾಂತ್ವನ ಹೇಳ್ತಾರೆ, ನೋಡೋಣ. ಲೇ ಅಪ್ಪ ಅಲ್ಲೇ ಬಜ್ಗಳಿ ಪೌಡ್ರ್ ಹಾಕಳಿ, ದುನಿಯಾ ತುಂಬಾ ಕಾಸ್ಟ್ಲಿ. ಎಲ್ಲಿ ಕೈ ತರಿಸು ಲೇ, ಕೈ ರೇಖೆಗಳೆಲ್ಲ ಅಳಿಸೋದಿಲ್ಲ. ಜಾಸ್ತಿ ಮೊಬೈಲ್ ತಳ್ಳೋಕೆ ಹೋಗ್ಬೇಡಿ ಕಂಡ್ರೆ, ರೇಖೆಗಳೆಲ್ಲ ಅಳಿಸೋದಿ. ಹಳೆ ಸೆರಮಡ ತಪ್ಪತ್ತೀನಿ, ಸೆರಮಡ ಮಕ್ಕಳು ಸೆರಮಣಿ ಮಾತ್ರ ನಗಕ್ಕೆ ಹೋಗ್ಬೇಡಿ. ನಗೋ ನಿಮ್ಮಲ್ಲಿದೆ ನಗರಪ್ಪ. ದತ್ತಣ್ಣ ಬಂದ್ರೆ ಅಣ್ಣ ಇಲ್ಲೆಲ್ಲ 30-35 ಮದುವೆ ಆಗಿಲ್ಲ ಅಂತಾರೆ. ನಮ್ಮ ಬರ್ಗೆಟ್ ಬ್ಯಾಚುಲರ್ಸ್ ಅವ್ರಿಗೆ ಏನ್ ಹೇಳ್ತೀರಾ? ನೋಡ, ಎಲ್ಲ ನಮ್ಮ ಹುಡುಗರು ಕೇಳಿಸ್ಕೊಳ್ಳಿ, ಮದುವೆ ಆಗಿಲ್ಲ ಅಂತ ದುಃಖ ಪಡಬೇಡಿ. ಮದುವೆಗೆ ಮುಂಚೆ ನಮ್ಮ ಗಂಡು ಮಕ್ಕಳ ಲೈಫು ಜಾಲಿ ಜಾಲಿ, ಫುಲ್ ಜಾಲಿ. ಮದುವೆ ಆಗಿ ಮಕ್ಕಳಾದ ಮೇಲೆ ಖಾಲಿ ಖಾಲಿ ಖಾಲಿ. ಆದ್ರಿಂದ ಮದುವೆ ಆಗಬೇಕು ಬಿಡಬೇಕು ನಿಮಗೆ ಬಿಟ್ಟಿದ್ದು. ನಿಮಗೆ ಮದುವೆ ಆಗಿದೆಯಾ? ಆಗಿಲ್ಲ, ಮಾತ್ರೆ ತಗೊಳ್ಳಿ ಒಳ್ಳೇದಾಗಲಿ. ಮದುವೆ ಆಗಿರೋರು ಮಾತ್ರೆ ತಗೊಳ್ಳಿ ಒಳ್ಳೇದಾಗ್ಲಿ. ಯಾಕೆ ಗೊತ್ತಾ? ಮದುವೆ ಆಯ್ತು ಅಂದ್ರೆ ನೆಕ್ಸ್ಟ್ ಬಂದು ಕೊಡ್ತಾ ಇದ್ರು ಒಂದು ತಲೆನೋವು ಮಾತ್ರ. ಯಾಕೆ? ಹೆಂಡತಿ ಬಂದಲ್ಲ, ತಲೆನೋವು ಸ್ಟಾರ್ಟ್, ಎಂಜಾಯ್ ಅಂತ. ಇರ್ಲಿ, ಏನಾದ್ರಾಗ್ಲಿ ನಿಮ್ಮನ್ನ ಕೊಡಿಸೋದಕ್ಕೆ, ರಚಿಸೋದಕ್ಕೆ ಒಂದು ನಮ್ಮ ಶ್ರೀ ಜ್ಞಾನ ಗುರುರಾಜ್ ಈವೆಂಟ್ಸ್ ವತಿಯಿಂದ ಅದ್ದೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿ ನೀವೆಲ್ಲ ಆಯೋಜಕರು ನಮ್ಮನ್ನ ಕರೆಸಿದಿರಿ, ಎಲ್ಲ ನಮ್ಮ ಬಂಧುಗಳು ಕರೆಸಿದಿರಿ. ಇವತ್ತಿನ ನಮ್ಮ ಪೊಲೀಸ್ ಸುಬ್ರಹ್ಮಣ್ಯ ಅವರು ನನಗೆ ಆತ್ಮೀಯವಾಗಿ ಎಲ್ಲ ಡೈರೆಕ್ಷನ್ ಕೊಟ್ಟು ಮಾಡಿದ್ದಾರೆ. ಅದರಿಂದ ಈ ಒಂದು ಕಾರ್ಯಕ್ರಮ ನನಗೆ ಹೆಮ್ಮೆ ಇದೆ. ಇಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿರೋರಿಗೆ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಸರ್ವ ನನ್ನ ಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಶ್ರೀ ಜ್ಞಾನಗುರು ಈವೆಂಟ್ಸ್ ವತಿಯಿಂದ ನಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ನಿಮ್ಮ ಚಪ್ಪಾಳೆ ಹೀಗೆ ಇರಲಿ. ಥ್ಯಾಂಕ್ ಯು. ಜೋರಾದ ಚಪ್ಪಾಳೆ ಬರಲಿ ನಮ್ಮ ಗೋಪಿ ಸರ್ಗೆ.